ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕ ಬ್ಲಾಗ್ ಥರ ಮಾಡಿದ್ದೀನಿ. ಅಂದರೆ ಬ್ಲಾಗ್ ಏನಲ್ಲ, ಸ್ವಲ್ಪ ಐಟಮ್ ತರೋದಿತ್ತು ಮನೆಗೆ. ಸೊ ಅದಕ್ಕೋಸ್ಕರ ಹೊರಗಡೆ ಹೋದರೆ ಹೇಗಿರುತ್ತೆ ಏನು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನಮ್ಮ ಮನೇಲಿ ಟಿ ವಿ ಇತ್ತು, ನಮ್ಮ ಅತ್ತೆಯವ್ರಿಗೆ ಇನ್ನೊಂದು ಟಿ ವಿ ತರಬೇಕಾಗಿತ್ತು. ಅಂದರೆ ಅವ್ರ ಹತ್ರನೂ ಟಿ ವಿ ಇದೆ, ಬಟ್ ಚಿಕ್ಕ ಟಿ ವಿ, ಅದಕ್ಕೆ ನನಗೆ ಸ್ವಲ್ಪ ದೊಡ್ಡ ಟಿ ವಿ ಬೇಕು ಅಂತ ಕೇಳಿದರು. ತುಂಬ ದಿನದಿಂದ ಕೇಳ್ತಾನೆ ಇದ್ರು. ಸರಿ ಟಿ ವಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ವಿ. ಬಟ್ ಇವತ್ತು ಇದಾಗೆ ಕೇಳಿಬಿಟ್ರು, ಏನು ಟಿ ವಿ ತರ್ತೀರಾ ಇಲ್ವಾ ನೀವು ಅಂತ. ಅದಕ್ಕೆ ನಮ್ಮ ಮನೆಯಲ್ಲಿ ನೀನೇ ಹೋಗಿ ತಗೊಂಬಾ ಅಂತ ಹೇಳಿದ್ರು. ಇಲ್ಲ ನಾನು ಹೋಗಲ್ಲ ಅಂತ ಅಂದಿದ್ದಕ್ಕೆ ಇನ್ಯಾವಾಗ ಒಬ್ಬಳೇ ಹೋಗಿ ಹೊರಗಡೆ ಎಲ್ಲ ಕಲ್ತ್ಕೊಳ್ಳೋದು ಅಂತ ಹೇಳಿದ್ರು. ಚಿಕ್ಕ ಐಟಮ್ ಆದರೆ ಪರವಾಗಿಲ್ಲ, ಟಿ ವಿ ಫ್ರಿಜ್ಜು ಎರಡನ್ನೂ ತರಬೇಕು. ಎರಡನ್ನೂ ತರೋದ್ರಿಂದ ನನಗಂತೂ ತುಂಬ ಭಯ ಆಗ್ತಿತ್ತು. ಯಾಕೆಂದರೆ ದೊಡ್ಡ ಅಮೌಂಟು. ಚಿಕ್ಕ ಟಿ ವಿ ಚಿಕ್ಕ ಫ್ರಿಜ್ ಆದರೆ ಪರವಾಗಿಲ್ಲ. ಫ್ರಿಜ್ಜು ಕೂಡ ಇದೆ, ಬಟ್ ಇನ್ನೊಂದು ಫ್ರಿಜ್ ಅವಶ್ಯಕತೆ ಇತ್ತು. ಮತ್ತು ಅತ್ತೆಗೂ ಒಂದು ಫ್ರಿಜ್ಜು ತೆಗೆದುಕೊಡ್ಬೇಕಾಗಿತ್ತು. ನಮ್ಮ ಮನೆಗೆ 2 ಫ್ರಿಜ್ ಅವಶ್ಯಕತೆ ತುಂಬ ಇತ್ತು ಅಂತ ಹೇಳ್ಬಿಟ್ಟು ಫ್ರಿಜ್ನೂ ತೊಗೊಂಡು ಮತ್ತು ಟಿ ವಿನೂ ತೊಗೊಂಬರೋಣ ಅಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಮುಗಿಸೋಣ ಅಂದ್ಬಿಟ್ಟು ಕೆಲಸ ಮುಗಿಸ್ತಾ ಇದ್ದೆ. ಕಾಯಿನ್ ಎಣಿಸ್ತಾ ಇದ್ದೆ. ಒಂದು 5,000 ತನಕ ಕಾಯಿನ್ ಇತ್ತು. ಅದನ್ನೆಲ್ಲ ಎಣಿಸಿಟ್ಟಿದ್ದೀನಿ. ಹೋಗಬೇಕಾದ್ರೆ ತೊಗೊಂಡೋಗಿ ಕೊಟ್ಬಿಟ್ಟು ಹೊರಟೋಗ್ಬಿಡ್ಬೇಕು. ಅಂದರೆ ಅಂಗಡಿನಲ್ಲಿ ಕೊಡ್ತೀನಿ ಯಾವಾಗ್ಲೂ, ಒಂದು ಸೂಪರ್ ಮಾರ್ಕೆಟ್ನಲ್ಲಿ 5,000 ಕಾಯಿನು ಕೂಡ ಕೊಡಬೇಕಾಗತ್ತೆ. ಅದಕ್ಕೆ ಬೇಗ ಎದ್ದು ಕೆಲಸನ ಮುಗಿಸ್ತಾ ಇದ್ದೆ, ಹೊರಗಡೆ ಹೋಗಬೇಕಲ್ಲ ಅಂತ. ಏನು ಬೇಗ ಎದ್ದು ಕೆಲಸ ಮುಗಿಸೋದು, 1 ಗಂಟೆ ಟೈಮ್ ಅಷ್ಟೇ ನಿದ್ದೆ ಮಾಡಿದ್ದೀನಿ. ಜಾಸ್ತಿ ನಿದ್ದೆನೂ ಕೂಡ ಮಾಡಿಲ್ಲ. ಏಕೆಂದರೆ ಗಾಡಿ ಓಡಿಸ್ಬೇಕಾದ್ರೆ ತೊಂದರೆ ಆಗುತ್ತೆ ಅಂತ. ಕಾಯಿನ್ಸ್ ಎಣಿಸ್ಬೇಕಾದ್ರೆ ಇದು 1 ಪೈಸಾ ಕಾಯಿನು, ಮತ್ತು ಇದು 1904 ಅಂತ ಇಸ್ವಿ ಇದೆ. ಮುಂದೆ ಅಳಿಸೋಗಿದೆ, ಆದರೆ ಇಟ್ಟಿದ್ದಾರೆ. ಅದನ್ನು ನನಗೆ ಜೋಪಾನ ಮಾಡುವಂತ ಕೊಟ್ಟಿದ್ದಾರೆ. ನಾನು ಜೋಪಾನ ಮಾಡ್ತಾಯಿದ್ದೀನಿ. ಈ ಥರ ಹಳೆ ವಸ್ತುನೆಲ್ಲ ಜೋಪಾನ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇದು 3 ಪೈಸಾ ಕಾಯಿನ್. 3 ಪೈಸಾನು ನಾನು ನೋಡಿರಲಿಲ್ಲ ಯಾವಾಗಲೂ, ಇಲ್ಲಿಗೆ ಬಂದೇನೆ ನೋಡಿದ್ದು. ಇಲ್ಲೂ ಅಷ್ಟೇ ಹಳೆ ನೋಟ್ಗಳೆಲ್ಲನೂ ತುಂಬ ಶೇಖರಣೆ ಮಾಡಿಡ್ತಾರೆ. ಅಂದರೆ ಬ್ಯಾನ್ ಆಗಿದ್ದು 1000 ಮತ್ತು 500 ರೂಪಾಯಿ ನೋಟು, 200 ರೂಪಾಯಿ ನೋಟು ಎಲ್ಲದನ್ನು ಕೂಡ ಒಂದು 4-5 ನೋಟ್ಗಳನ್ನ ಎತ್ತಿಟ್ಟಿದ್ದಾರೆ. ನಮ್ಮ ತಂದೆಗೂ ಕೂಡ, ಅಂದರೆ ನಮ್ಮ ಡ್ಯಾಡಿಗೂ ಕೂಡ ಆ ಥರ ಇದಿತ್ತು. ಕಾಯಿನ್ಸ್ ಎಲ್ಲ ಸೇರಿಸಿಡೋ ಅಂಥದ್ದು. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಸೇರಿಸಿಡ್ತಾರೆ. ಬೇಗ ಕೆಲಸ ಮುಗಿಸಿ ಹೊರಡೋಣ ಅಂತ ರೆಡಿ ಆಗ್ತಿದೆ. ಅಷ್ಟರಲ್ಲಿ ಕಂಪ್ನಿಯಿಂದ ಕಾಲ್ ಬಂತು, ಹಾಲಿನ ಕಂಪ್ನಿಯಿಂದ. ಮೇಡಮ್, ಇದು ಹಾಲು ತುಂಬ ಇದಾಗ್ತಿದೆ ಮೇಡಮ್, ಏನು ತುಂಬ ತಣ್ಣಗೆ ಬರ್ತಿದೆ ಮೇಡಮ್, ಸರಿ ಬರ್ತಿಲ್ಲ ಹಾಲು, ವಾಟರ್ ಮಿಕ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿ ಚೆಕ್ ಮಾಡೋಣ ಅಂತ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಇದನ್ನೆಲ್ಲ ಹಾಕಿಸ್ದೆ. ಇದು ಕೂಲಿಂಗ್ ಹಾಕೋದು ಹಾಲು. ಕೂಲಿಂಗ್ ಹಾಕಾದ್ಮೇಲೆ ಸರಿ ಅಂದ್ಬಿಟ್ಟು ಸ್ವಲ್ಪ ಕೂಲಿಂಗ್ ಆಗೋದಕ್ಕಿಂತ ಮುಂಚೆನೇ ಚೆಕ್ ಮಾಡಿಸ್ದೆ. ಫಸ್ಟು ಚೆಕ್ ಮಾಡಿಸಾದ್ಮೇಲೆ ಕೂಲಿಂಗ್ ಹಾಕಿದ್ದು. ಯಾಕೆಂದರೆ ತುಂಬ ಇದಾಗೋಗುತ್ತೆ. ಕೂಲಿಂಗ್ ಇದ್ದರೆ ತುಂಬ ಕಷ್ಟ. ಇಲ್ಲಿ ನಾವು ಕಂಪ್ನಿಗೆ ಹಾಲು ಹಾಕುವಂಥ ಕಂಪ್ನಿನಲ್ಲಿ ಬೆಣ್ಣೆ, ತುಪ್ಪ ಮತ್ತು ಮೊಸರು ಎಲ್ಲದನ್ನೂ ತಯಾರು ಮಾಡ್ತಾರೆ. ಒಂದು ಮಾತ್ರ ಅಲ್ಲ, ತುಂಬ ಎಲ್ಲ ಐಟಮ್ಗಳು ಹಾಲಿನಿಂದ ಏನೇನು ತಯಾರು ಮಾಡಬೇಕೋ ಎಲ್ಲದನ್ನೂ ತಯಾರು ಮಾಡ್ತಾರೆ. ಅದಕ್ಕೆ ಬಂದುಬಿಟ್ಟು ಹೋಗಿ ನೋಡ್ಕೊಂಡು ಹೋಗಿ ಮೇಡಮ್ ಒಂದ್ಸಲ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದೆ. ಅಲ್ಲಿಂದ ಬಂದು ಸ್ವಲ್ಪ ಕ್ಯಾನ್ಗಳನ್ನ ತೊಳೆದು ಚಿಕ್ಕದಾಗಿ ಒಂದು ರಂಗೋಲೆ ಬಿಟ್ಟು, ಏಕೆಂದರೆ ಮಳೆ ಬರ್ತಾ ಇರೋದ್ರಿಂದ ಸಗಣಿ ಏನೂ ಹಾಕಿಲ್ಲ. ಸಗಣಿ ಹಾಕಿದ್ರೆ ಅಲ್ಲಿ ಏನಾಗ್ತಿದೆ, ಅದು ಲಾಪ್ಲೆ ಥರ, ಅಂದರೆ ಎದ್ದಿ ಬರ್ತಿದೆ. ಇದು ಊರಿಂದ ತಂದ ಗಿಡಗಳೆಲ್ಲ ಕಡ್ಡಿಗಳು ತಂದಿದೆ. ಅದೆಲ್ಲ ಇವಾಗ ಗಿಡ ಆಗಿದೆ. 1 ತಿಂಗಳಾಗಿತ್ತು. ಮನೆ ಮುಂದೆ ಎಲ್ಲ ಈ ಥರ ಇರೋದ್ರಿಂದ ಇಟ್ಟಿಲ್ಲ. ಮನೆ ಮುಂದೆ ಕ್ಲೀನ್ ಮಾಡಿಸಿ ಆಮೇಲೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಎಲ್ಲ ರೆಡಿ ಮಾಡಿಬಿಟ್ಟು ಬಂದು ಮಜ್ಜಿಗೆ ಮೆಣಸಿನ್ಕಾಯಿಗೆ ರೆಡಿ ಮಾಡಿದೆ. ಮಜ್ಜಿಗೆ ಎಲ್ಲ ಕಡ್ದಿಟ್ಟಿದೆ, ಅಂದರೆ ಬೆಣ್ಣೆ ಎಲ್ಲ ತೆಗೆದು ಆಲ್ರೆಡಿ ಇಟ್ಟಿದೆ. ಇದನ್ನು ದಬ್ಳದಲ್ಲಿ ಹೋಲ್ ಮಾಡಿ 2 ಹೋಲ್ ಮಾಡಿ ಮಜ್ಜಿಗೆ ಒಳಗಡೆ ಹಾಕಿದ್ರೆ ರೆಡಿ ಆಗುತ್ತೆ. ಯಾಕೆಂದರೆ ಬರೋ ತನಕ ಚೆನ್ನಾಗಿ ನೆಂದಿರುತ್ತೆ. ಒಂದಿನ ನೆಂದಾದ್ಮೇಲೆ ಎತ್ತಿ ಇಡ್ಬೋದು ಅಂತ ಅಂದ್ಕೊಂಡೆ. ರೆಡಿ ಆಗೋಷ್ಟರಲ್ಲಿ ಮತ್ತೆ ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂತು. ಇದು ದೇವ್ರ ಫೋಟೋ, ಮತ್ತು ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಹಾಫ್ ಸ್ಯಾರಿ ತೊಗೊಂಡಿದ್ದೆ. ಅದೇ ಥರದ್ದು ಮತ್ತೆ ಆರ್ಡ್ರ್ ಮಾಡಿದೆ. ಯಾಕೆಂದರೆ ಅದನ್ನು ನನ್ನ ತಮ್ಮನ ಹೆಂಡತಿ ತೊಗೊಂಡೋದ್ಲು ಅಂದ್ಬಿಟ್ಟು ಅದೇ ಥರದ್ದು ಆರ್ಡ್ರ್ ಮಾಡಿದೆ. ಇದೇನೇ ಫ್ಲಿಪ್ಕಾರ್ಟ್ನಲ್ಲಿ ನಾನು ಆರ್ಡ್ರ್ ಮಾಡಿದಂಥ ಇದು 150 ರೂಪೀಸ್. ತುಂಬ ವರ್ತ್. ಎಲ್ಲ ಕಡೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ, ಇಲ್ಲಿ ಮಾತ್ರ ಖಾಲಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲುಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ತುಂಬ ಖುಷಿಯಾಯಿತು.
ಥ್ಯಾಂಕ್ಸ್ ಫ್ಲಿಪ್ಕಾರ್ಟ್. ಮತ್ತು ರೆಡಿ ಆಗಿಬಿಟ್ಟು ಹೊರಟು ಟ್ರಾಫಿಕೆಲ್ಲ ದಾಟ್ಕೊಂಡು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನ ಅಂದರೆ ಒಂದು 11:15 ಆಗಿತ್ತು ಟೈಮು. ಸರಿ ಊಟನೇ ಮಾಡ್ಕೊಂಡು ಹೊರಟು ಬಿಡೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋದೆ. ಇದು ಅನ್ನಪೂರ್ಣ ಹೋಟೆಲು. ತುಂಬ ಅಂದರೆ ತುಂಬ ಹಳೆಯ ಹೋಟೆಲು. ಫಸ್ಟು ಸೂಪ್ ಆರ್ಡ್ರ್ ಮಾಡಿದೆ. ಸೂಪ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಅದಕ್ಕೆ ಅಂದ್ಬಿಟ್ಟು ಮೀಲ್ಸ್ ಆರ್ಡ್ರ್ ಮಾಡಿದೆ. ಮೀಲ್ಸ್ ಎಲ್ಲ ತಿಂದ್ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ನನ್ನ ಗಾಡಿ ಅನಾಥವಾಗಿ ನಿಂತಿತ್ತು. ಇಷ್ಟೊಂದು ಟ್ರಾಫಿಕ್ನಲ್ಲಿ ಇದರಲ್ಲಿ ಗಾಡಿನ ಹುಡುಕಿ ಹೆಂಗೋ ಹೊರಗಡೆ ಬಂದೆ. ಮತ್ತು ಮಾಲ್ಗೆ ಹೋಗ್ಬಿಟ್ಟು ಯಾಕೆಂದರೆ ತುಂಬ ಟೈಮ್ ಇತ್ತಲ್ಲ, ಇನ್ನು ಜಸ್ಟ್ ಟಿ ವಿ ಮತ್ತು ಫ್ರಿಜ್ ಮಾತ್ರ ಅಲ್ವಾ ಅಂತ ಹೇಳಿಬಿಟ್ಟು ಮಾಲ್ಗೆ ಹೋಗಿ ಮಾಲ್ನಲ್ಲಿ ಸುತ್ತಾಡಿದೆ. ಸರಿ ಸುಮ್ಮನೆ ಯಾಕೆ ಸುತ್ತಾಡೋದು, ಹೆಂಗಿದ್ರೂ ಬಂದಿದ್ದೀನಿ ಮಾಲ್ಗೆ, ಒಂದು ಮೂವಿ ನೋಡೋಣ ಅಂತ ಅನ್ನಿಸ್ತು. ಅದಕ್ಕಿಂತ ಮುಂಚೆ ಟಿಕೆಟ್ ಎಲ್ಲ ಬುಕ್ ಮಾಡಿ ಮತ್ತೆ ಇನ್ನೊಂದು ಸಲ ಸುತ್ತಿದೆ ಚೆನ್ನಾಗಿ ಎಲ್ಲ. ಯಾಕೆಂದರೆ ಇದು 2ನೇ ಸಲ ಹೋಗ್ತಾ ಇರೋದು ಈ ಮಾಲಿಗಷ್ಟೇ, ಜಾಸ್ತಿ ಏನೂ ಹೋಗಿರಲಿಲ್ಲ ಈ ಮಾಲಿಗೆ. ಅದಕ್ಕೋಸ್ಕರ ಸರಿ ಇನ್ನೊಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಸುತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸುತ್ತಿದೆ. ಅದಾದಮೇಲೆ ಹೋಗಿ ಟಿಕೆಟ್ ಎಲ್ಲ ಬುಕ್ ಮಾಡಿ ಟಿಕೆಟ್ ಎಲ್ಲ ಚೆಕಿಂಗ್ ನಡೀತಾ ಇರುತ್ತೆ. ಅಲ್ಲಿ ಟಿಕೆಟ್ ತೊಗೊಂಡ್ರೆ ಇಲ್ಲಿ ಬಂದು ಚೆಕಿಂಗ್ ಮಾಡಿ, ಅಂದರೆ ನಮ್ಮ ಮೊಬೈಲ್ಗೆ ಇದು ಬರುತ್ತೆ ಮೆಸೇಜು. ಆ ಮೆಸೇಜ್ ತೋರಿಸಿದ್ರೆ ಒಳಗಡೆ ಬಿಡ್ತಾರೆ. ಅಲ್ಲೇ ಬುಕ್ ಮಾಡಿದ್ರೂ ಕೂಡ ಇದು ಬರುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಹೊರಗಡೆನೆ. ಅಂದರೆ ತಿನ್ನೋದಕ್ಕೆ ಏನೇನೋ ತೊಗೊಂಡೆ. ಹೋಗಿ ನೋಡಿದೆ ಮೂವಿನ. ಏನಕ್ಕೆ ಆದರೂ ಮೂವಿಗೆ ಬಂದು ಅನ್ನಿಸ್ತು. ಚೆನ್ನಾಗಿ ನಿದ್ದೆ ಮಾಡಿದೆ. ಅಂದರೆ ಹಾರರ್ ಮೂವಿ ಆದರೂ ನನಗೇನು ಇಷ್ಟ ಆಗಲಿಲ್ಲ. ಮತ್ತು ಇಂಟರ್ವೆಲ್ ಬಿಟ್ಟಾದಮೇಲೆ ಒಂದು ಕೇಕ್ ತೊಗೊಂಡೆ. ಕೇಕು ಇದು ಯುರೋಪಿಯನ್ ಹನಿ ಕೇಕ್ ಅಂತ ತೊಗೊಂಡೆ. ನನಗೆ ತುಂಬ ಇಷ್ಟ ಅಂತ. ಆದರೆ ಅದು ಯುರೋಪಿಯನ್ ಹನಿ ಕೇಕ್ ಥರನೇ ಇರಲಿಲ್ಲ. ಮಾತ್ರ 250 ಒಂದು ಪೀಸು. ಇದು 150 ರೂಪಾಯಿ ಒಂದು ಬಾಟ್ಲು ನೀರು. ಅದನ್ನು ಕೂಡ ಇರಿಟೇಟ್ ಮಾಡ್ತು ನನಗಂತೂ. ಮತ್ತು ಹೊರಗಡೆ ಬಂದುಬಿಟ್ಟು ಒಂದು ರೌಂಡ್ ಹಾಕಿದೆ. ಅದು ಇದು ತೊಗೊಂಡು ತಿನ್ಕೊಂಡು ರೌಂಡ್ ಹಾಕ್ಕೊಂಡು ಮತ್ತೆ ಪರ್ಚೇಸ್ ಮಾಡಿದೆ. ಸ್ವಲ್ಪ ತಲೆಗೆ ಹಾಕೋ ಕ್ಲಿಪ್ಗಳು ಅದು ಇದು ಅಂತ ಏನೇನೋ ತಗೊಂಡೆ. ಹೋಗ್ಬಿಟ್ಟು ಫಸ್ಟು ವಸಂತನ್ಗೆ ಹೋದೆ. ರೋಡ್ನಲ್ಲಿ ತುಂಬ ಕತ್ಲೆ ಆಗೋಗಿತ್ತು. ಇಷ್ಟು ಹೊರಗಡೆ ಬರೋಷ್ಟರಲ್ಲಿ ಇಷ್ಟು ಕತ್ಲೆ ಆಗೋಯ್ತಾ ಅಂತ ಅಂದ್ಕೊಂಡೆ. ವಸಂತನ್ಗೆ ಹೋಗ್ಬಿಟ್ಟು ಇದೇ ಮಾಲ್ಗೆ ನಾನು ಹೋಗಿದ್ದು, ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಮಾಲಿಗೆ ಹೋಗಿದ್ದು ನಾನು. ತುಂಬ ಅಂದರೆ ತುಂಬ ದೊಡ್ಡ ಮಾಲು, ಫನ್ ಮಾಲ್ ಅಂತ ಹೇಳ್ತಾರೆ ಇದನ್ನು. ಅಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಬೇರೆ ಮಾಲ್ಗಳು ಕಂಪೇರ್ ಮಾಡಿದ್ರೆ ಈ ಮಾಲು ಓಕೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಮತ್ತೆ ಹೋದೆ ವಸಂತನ್ಗೆ ಹೋಗಿ ಇದನ್ನು ನೋಡಿದೆ, ಏನು ಟಿ ವಿನೂ ಫ್ರಿಜ್ನೂ ನೋಡಿದೆ. ಟಿ ವಿನೂ ಫ್ರಿಜ್ನೂ ನೋಡಿಬಿಟ್ಟು ಸರಿ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಅಂದರು. ಎಲ್ಲ ಬಿಲ್ಲಿಂಗ್ ಕೌಂಟರ್ನಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಟಿ ವಿ 42 ಇಂಚಸ್ ಟಿ ವಿ ತಗೊಂಡೆ. ಏಕೆಂದರೆ ಅವ್ರಿಗೆ ಚಿಕ್ಕದೇ ಸಾಕು ಅಂತ ಅನ್ನಿಸ್ತು. ಮನೇಲಿ ಆಲ್ರೆಡಿ 55 ಇಂಚಸ್ ಟಿ ವಿ ಇದೆ. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ವಿ ಗಾರ್ಡ್ ತೊಗೊಂಡು ಬಿಲ್ ಹಾಕಿಸ್ದೆ. ಮತ್ತು ಮತ್ತೆ ಒಂದು ಮೊಬೈಲ್ ಬೇಕಾಗಿತ್ತು, ಅದಕ್ಕೆ ಒಂದು ಮೊಬೈಲ್ನೂ ತೊಗೊಂಡೆ. ಇದು ಬೇರೆ ಅಂಗಡಿಯಲ್ಲಿ ತೊಗೊಂಡಿದ್ದು ಮೊಬೈಲು. ವಸಂತನ್ ಕೋನಲ್ಲಿ ಕೀಪ್ಯಾಡ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಅಂಗಡಿಗೆ ಬಂದುಬಿಟ್ಟು ಒಂದು ಮೊಬೈಲ್ ತೊಗೊಂಡೆ. ಏಕೆಂದರೆ ಅವ್ರ ಮೊಬೈಲು ಸ್ವಲ್ಪ ಹಾಳಾಗಿದೆ, ಅವ್ರಿಗೆ ಸ್ಕ್ರೀನ್ ಟಚ್ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ಕೀಪ್ಯಾಡ್ ಮೊಬೈಲ್ ತೊಗೊಂಡೆ. ಕೀಪ್ಯಾಡ್ ಮೊಬೈಲ್ ತೊಗೊಂಡು ಸ್ಟ್ರೈಟ್ ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು. ಎಲ್ಲ ಕಡೆ ಸುತ್ತಿ ಬಳಸಿ ಪರ್ಚೇಸ್ ಮಾಡಿ ಬರೋಷ್ಟರಲ್ಲಿ ಅಷ್ಟು ಲೇಟಾಗಿ ಹೋಗಿತ್ತು. ಮನೆಗೆ ಬಂದು ನೋಡ್ತೀನಿ ಆಲ್ರೆಡಿ ಫ್ರಿಜ್ನ ಡೆಲಿವರಿ ಕೊಟ್ಟಿದ್ದಾರೆ. ಟಿ ವಿನೂ ಫಿಟ್ ಮಾಡಿಬಿಟ್ಟು ಹೊರಟೋಗಿದ್ದಾರೆ. ಅಂದರೆ ಮುಂದೆ ಮನೆ, ಅತ್ತೆ ಬೇರೆ ಮನೇಲಿರೋದು, ಮುಂದೆ ಒಂದು ಮನೆ ಇದೆ, ಹಂಚಿನ ಮನೆ, ಆ ಮನೇಲಿದ್ದಾರೆ. ಏಕೆಂದರೆ ಆ ಮನೆಯೂ ತುಂಬ ಚೆನ್ನಾಗಿದೆ. ಹೊರಗಡೆ ನೋಡೋಕ್ಕೆ ಚೆನ್ನಾಗಿಲ್ಲ ಅಂದ್ರೂ ಒಳಗಡೆ ತುಂಬ ಚೆನ್ನಾಗಿದೆ. ಆ ಮನೆಯಲ್ಲಿ ಅವ್ರು ಇದ್ದಾರೆ. ಯಾಕೆ ಅಂದರೆ ಮನೇನ ಪಾಳು ಬಿಡಬಾರ್ದಲ್ವ ಮನೆ ಚೆನ್ನಾಗಿರ್ಬೇಕಾದ್ರೆ ಅಂತ. ಇದು ಹಳೆ ಫ್ರಿಜ್ಜು ಕೂಡ ಚೆನ್ನಾಗಿದೆ. ಬಟ್ ಅದರಲ್ಲಿ ನೀರು ಜಾಸ್ತಿ ಇಡ್ತೀವಿ ಹಾಲನ್ನ ಶೇಖರಣೆ ಮಾಡೋದಕ್ಕೆ ಅಂತ. ಅದಕ್ಕೋಸ್ಕರ ಹೊಸ ಫ್ರಿಜ್ ತೊಗೊಂಡಿದ್ದು. ಟಿ ವಿನ ಮಾತ್ರ ಆಲ್ರೆಡಿ ಫಿಟ್ ಮಾಡಿಬಿಟ್ಟು ಹೊರಟೋಗಿದ್ರು ನಾನು ಬರೋಷ್ಟರಲ್ಲಿ. ಮತ್ತು ಒಂದು ಮಾತ್ರ ಫ್ರಿಜ್ ಅಲ್ಲ, ಇನ್ನೂ ಒಂದು ಫ್ರಿಜ್ ತೊಗೊಂಡ್ವಿ ಅತ್ತೆಗೆ, ತುಂಬ ಚಿಕ್ಕದು. ಇದು ಅತಿ ದೊಡ್ಡದು ಫ್ರಿಜ್ಜು. ಇದು ಹೊಸ ತೊಗೊಂಡಿರೋದು, ತುಂಬ ಚೆನ್ನಾಗಿದೆ. ಬಡ್ಕೊಳ್ಳುತ್ತೆ, ಬಾಗಿಲು ತೆಗೆದಿಟ್ಟಿದ್ರೆ ಬಡ್ಕೊಳ್ಳುತ್ತೆ ಎಲ್ಲ. ತುಂಬ ಅಂದರೆ ತುಂಬ ಟೆಕ್ನಾಲಜಿ ಚೆನ್ನಾಗಿದೆ ಇದರಲ್ಲಿ.
ಹಳೆ ಫ್ರಿಜ್ನಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲದೂ, ಆದ್ರೂ ಕೂಡ ಇದು ಓಕೆ. ಅತ್ತೆಗೊಂದು ಫ್ರಿಜ್ಜು, ಅವ್ರಿಗೊಂದು ಟಿ ವಿ, ನನಗೊಂದು ಫ್ರಿಜ್ಜು ತೊಗೊಂಡು ಬಂದೆ. ಮನೆಗೆ ಬರೋಷ್ಟರಲ್ಲಿ ಡೆಲಿವರಿ ಕೊಟ್ಟಿದ್ರು. ಅದೇನೇ ಇದೆಲ್ಲ ನೀರಿಟ್ಟು ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೊಸ ಫ್ರಿಜ್ ತೊಗೊಂಡಿದ್ದು. ಅದು ನೀರಿಡೋದಕ್ಕೇ ಇರಲಿ, ಹಾಲು ಶೇಖರಣೆ ಮಾಡೋದಕ್ಕೆ ಅಂತ, ಐಸ್ ಮಾಡೋದಕ್ಕೆ ಅಂತ. ಇದು ನನಗೆ ಮನೆಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಅದು ಯಾವ ಥರ ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಪರದಾಡ್ತಿದ್ದೆ. ಆಮೇಲೆ ಗೊತ್ತಾಯಿತು ಈ ಥರ ಎಳಿಬೇಕಂತ. ಇವತ್ತಿಗೆ ಇಷ್ಟೇ. ಅಂದರೆ ಒಂದು ದಿನಕ್ಕೆ ಎಷ್ಟು ಓಡಾಡ್ತಾ ಇದ್ದೀನಿ ಅಂದರೆ ಅಷ್ಟು ಓಡಾಡಿ ಇಷ್ಟೆಲ್ಲ ಇದು ಮಾಡಿದೆ. ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ.